12 ವರ್ಷಗಳ ನಂತರ ನಾನು ನನ್ನ ಕೆಲಸವನ್ನು ಬಿಟ್ಟೆ. ಈಗ ನನ್ನ ಬಾಸ್‌ಗಳು ನಾನು ಯಾವುದೋ ದೊಡ್ಡ ಅಪರಾಧ ಮಾಡಿದ್ದೇನೆ ಎಂಬಂತೆ ವರ್ತಿಸುತ್ತಿದ್ದಾರೆ. ಒಂದು ದಶಕಕ್ಕೂ ಹೆಚ್ಚು ಕಾಲ ಈ ಸಣ್ಣ ಉದ್ಯಮವು ನನ್ನನ್ನು ಕುಟುಂಬದ ಸದಸ್ಯೆಯಂತೆ ನೋಡಿಕೊಂಡಿತ್ತು. ಅವರು ನನಗೆ ಸಂಪೂರ್ಣ ಖರ್ಚು ಭರಿಸುವ ರಜೆಯ ಪ್ರವಾಸವನ್ನೂ ನೀಡಿದ್ದರು. ಆದರೆ ಅಲ್ಲಿ ಒಂದು ಟ್ವಿಸ್ಟ್ ಇತ್ತು. ನಾನು ನಿಜವಾಗಿಯೂ ಆ ಕೆಲಸವನ್ನು ಬಿಟ್ಟು ಹೋಗುವಷ್ಟು ಸುರಕ್ಷಿತ ಭಾವನೆ ಅವರನ್ನು ಎಂದಿಗೂ ಹೊಂದಿರಲಿಲ್ಲ. ನಾನು ಯಾವಾಗಲಾದರೂ ಇದರ ಬಗ್ಗೆ ಪ್ರಸ್ತಾಪಿಸಿದಾಗ ಅವರು ನನ್ನನ್ನು ಸರಪಳದಿಂದ ಕಟ್ಟಿಹಾಕುವ ಬಗ್ಗೆ ತಮಾಷೆ ಮಾಡುತ್ತಿದ್ದರು ಅಥವಾ ನಾನು ಇಲ್ಲದಿದ್ದರೆ ಕಂಪನಿಯೇ ಕುಸಿದು ಬೀಳುತ್ತದೆ ಎಂದು ಹೇಳುತ್ತಿದ್ದರು. ನನಗೆ ಸಿಗುತ್ತಿದ್ದ ಸಂಬಳ ತುಂಬಾ ಕಡಿಮೆ ಇತ್ತು. ನನ್ನ ಅರ್ಹತೆಗೆ ಮೀರಿದ ಕೆಲಸಗಳನ್ನು ನಾನು ಮಾಡುತ್ತಿದ್ದೆ ಮತ್ತು ಇಬ್ಬರ ಕೆಲಸವನ್ನು ಒಬ್ಬಳೇ ನಿರ್ವಹಿಸುತ್ತಿದ್ದೆ. ಹಾಗಾಗಿ ನಾನು ರಹಸ್ಯವಾಗಿ ನನ್ನ ಕನಸಿನ ಕೆಲಸವನ್ನು ಹುಡುಕಿ ರಾಜೀನಾಮೆ ನೀಡಿದೆ. ಅದರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಅಕ್ಷರಶಃ ಒಂದು ಬಾಂಬ್ ಸ್ಫೋಟಗೊಂಡಂತೆ. ಅಲ್ಲಿ ಬೈಗುಳಗಳು, ಅಳು ಮತ್ತು ನಾನು ಅವರನ್ನು ವಂಚಿಸಿದೆ ಎಂಬ ಆರೋಪಗಳು ಕೇಳಿಬಂದವು. ಅವರು ಕೂಡಲೇ ನನ್ನ ಮೇಜನ್ನು ಖಾಲಿ ಮಾಡಿ ಹೊರಡಲು ಹೇಳಿದರು ಮತ್ತು ನನ್ನನ್ನು ತಪ್ಪಿಸಲು ತಮ್ಮ ವಿರಾಮದ ಸಮಯವನ್ನು ಬೇರೆ ಕೋಣೆಯಲ್ಲಿ ಕಳೆಯಲಾರಂಭಿಸಿದರು. ಅವರು ತಮ್ಮ ಕೋಪವನ್ನು ಕಚೇರಿಯ ನಾಯಿಗೆ ಕಿರುಚುತ್ತಾ ಹೇಳುತ್ತಿದ್ದರು. ಅದು ನಾನು ಕೇಳಿಸಿಕೊಳ್ಳುವಷ್ಟು ಜೋರಾಗಿತ್ತು. ಪರಿಸ್ಥಿತಿ ಎಷ್ಟು ವಿಷಕಾರಿಯಾಯಿತು ಎಂದರೆ ನನಗೆ ಪ್ಯಾನಿಕ್ ಅಟ್ಯಾಕ್‌ಗಳು ಮತ್ತು ಮೂಗಿನಿಂದ ರಕ್ತಸ್ರಾವವಾಗಲು ಪ್ರಾರಂಭವಾಯಿತು. ಕೊನೆಗೆ ನನ್ನ ವೈದ್ಯರು ನನ್ನ ಆರೋಗ್ಯದ ದೃಷ್ಟಿಯಿಂದ ಮನೆಯಲ್ಲೇ ಇರಲು ಸೂಚಿಸಿದರು. ಈಗ ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಸಾಬೀತುಪಡಿಸಲು ಅವರು ಕಂಪನಿಯ ವೈದ್ಯರನ್ನು ನೇಮಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ನಾನು ಒಂದು ಸ್ನೇಹವನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದು ಭಾವಿಸಿದ್ದೆ, ಆದರೆ ವಾಸ್ತವವಾಗಿ ನಾನು ಒತ್ತೆಯಾಚನೆಯ ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡಿದ್ದೆ.